ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಎದುರುಗಡೆ ಮನೆಯಲ್ಲಿ ಮದುವೆ ಇದೆ. ಸೊ ಅದಕ್ಕೆ ರೆಡಿ ಆಗ್ತಿದ್ದೀವಿ. ಚೌಲ್ಟಿ ಇರೋದು ಬನ್ನೇರುಘಟ್ಟ ಹತ್ತಿರ. ಸೊ ಅದಕ್ಕೆ ಸ್ವಲ್ಪ ಬೇಗ ರೆಡಿ ಆಗ್ತಿದ್ದೀವಿ. ಸೊ ನಾನು ಇವತ್ತು ಹೋಗಲಿಕ್ಕೆ ಡ್ರೆಸ್ ತೋರಿಸ್ತೀನಿ. ನಾನು ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ ಒಂದು ಸಲ. ಫ್ರೆಂಡ್ಸ್, ಇವತ್ತು ಮನೋಮಿ ಸ್ಕೇಟಿಂಗ್ ಆಡಬೇಕಿದ್ರೆ ಚೆನ್ನಾಗಿ ಬಿದ್ದುಬಿಟ್ಲು. ನೋಡಿ, ಅವ್ರ ಪಪ್ಪ ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ಹಾಕ್ಸ್ಕೊಂಡು ಬಂದಿದ್ದಾರೆ. ಹೆಂಗೆ ಬಿದ್ದೆ ಮನೋಮಿ? ಸ್ಕೇಟಿಂಗ್ ಆಡ್ತಾ ಹಿಂಗೆ ಜಾರ್ಬಿಟ್ಟಾ? ಪೇಪರ್ ಬಿದ್ದೋಯ್ತಾ? ಸ್ಲಿಪ್ಪರಾ? ಅದಕ್ಕೆ ಕೈ ಕೊಡೋಕ್ಕಾಗಿಲ್ಲ ಅಲ್ಲ? ನೋವಾಗ್ತಾ ಇದೆಯಾ? ಈಗ ಹೋಗಿದೆ ಅಲ್ಲ ನೋವು? ಅವಾಗ ಮಾತ್ರ ಬ್ಲಡ್ ಎಲ್ಲ ಹೋಯ್ತಲ್ಲ ಮಗ. ಅಕ್ಕ ಬಿದ್ಬಿಟ್ಲಾ? ಹೇಗ್ ಬಿದ್ಲು ತೋರ್ಸು. ಹೇಗ್ ಬಿದ್ಬಿಟ್ಲಾ? ಹೌದಾ? ಹೇಗ್ ಅಳೋಳು ಅಕ್ಕ? ಹೇಗ್ ಅಳ್ತಾ ಇದ್ಲು ಬಿದ್ದು? ಹೌದಾ? ನಿಮ್ಮನೆ ಡಕ್ಲಿನ್ ಬಂದಿದ್ಯಾ? ಡಕ್ಲಿನ್ ಹಾಯ್ ಹೇಳಲ್ವಾ? ಹೇಳಲ್ವಂತವಳು. ಓ, ಬಿದ್ದೋಗ್ಬಿಟ್ಲು? ಬಿದ್ಬಿಟ್ಲಾ? ನೋಡಿ ಫ್ರೆಂಡ್ಸ್, ನಾನು ಹಾಕೋಬೇಕಾಗಿರೋದು ಸ್ಯಾರಿ ಇದು. ಸ್ಯಾರಿ ಬ್ಲೌಸ್ ಇದು ಮತ್ತು ಸ್ಯಾರಿ. ಸೊ ನಾನು ಈ ಸ್ಯಾರಿನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರಶು ಬಾಯ್. ರಶು ಕ್ಯೂಟ್. ಮನೋಮಿ ನೋಡು, ಸ್ವಲ್ಪ ಗಾಯ ಆಗಿದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ನೋಡು, ಗಾಯ ಆಗಿದೆ ಸ್ವಲ್ಪ. ಅದು ವಾಸಿದ್ರೆ ನನ್ನ ಹೇರ್ ಸ್ಟೈಲ್ ಪೈಕಿ ಅಂತ ಇದೆಯಾ? ಫ್ರೆಂಡ್ಸ್, ನಮಗೆ ಇಲ್ಲಿ ಸ್ವಲ್ಪ ಗಾಯ ಆಗಿದೆ. ಅದು ವಾಸಿ ಆಗಿದ್ರೆ ಎಲ್ಲ ಕ್ಯೂಟಾಗಿ ಕಾಣ್ತಾ ಇದೆ. ಮನೋಮಿ ಹಂಗೆ ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ಲ. ಅಶು ಮುಂದೆ ಹೋಗಿದ್ದಾಳೆ, ಆಮೇಲೆ ತೋರಿಸ್ತೀವಿ. ಹೌ ಇಸ್ ಮೈ ಸ್ಯಾರಿ? ಚೆನ್ನಾಗಿದೆ. ಸ್ವಲ್ಪ ಗಡಿ ಬಿಡಿ ಆಯ್ತು. ನಾವು ಈಗ ಬಂದು ಮದುವೆ ವೆನ್ಯೂಗೆ ಆಲ್ಮೋಸ್ಟ್ ರೀಚ್ ಆದ್ವಿ. ಇದು ಬಂದುಬಿಟ್ಟು ವೆನ್ಯೂ ರೆಸಾರ್ಟಲ್ಲಿ ಮಾಡಿರೋದು. ಸೊ ಚೆನ್ನಾಗಿತ್ತು. ರಾಯಲ್ ಆರ್ಚಿಡ್ ರೆಸಾರ್ಟ್ ಅಂತ ಇದು ಬಂದುಬಿಟ್ಟು ಎಂಟ್ರೆನ್ಸ್ ಸ್ಟಾರ್ಟಿಂಗು ಅಲ್ಲಿಂದನೇ ಫುಲ್ ಮರಗೆಲ್ಲ ಲೈಟ್ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಸ್ಪೇಷಿಯಸ್ ಆಗಿತ್ತು ರೆಸಾರ್ಟು. ಫುಲ್ಲು ಚೆನ್ನಾಗಿ ಮಾಡಿದರು. ಇದು ಬಂದುಬಿಟ್ಟು ಇಲ್ಲಿ ರಿಸೆಪ್ಷನ್ ನಡೀತಾ ಇರೋದು. ಸೊ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ನಾವು ಸ್ವಲ್ಪ ಹೊತ್ತವರೆಗೂ ನಿಂತ್ಬಿಟ್ಟು ಅವ್ರಿಗೆ ಕಂಗ್ರಾಟ್ಸ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟು ಬಂದ್ವಿ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಮರಗಳಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು. ತುಂಬ ಸ್ಪೇಷಿಯಸ್ ಆಗಿತ್ತು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೊ ನಾವು ಇಲ್ಲೇ ಇದ್ವಿ. ಮನೋಮಿ ಅಮ್ಮ ಅವ್ರ ಮಾವನ ಜೊತೆ ಇದ್ದಾಳೆ. ಸೊ ನಮ್ಮ ತಮ್ಮನೂ ಬಂದಿದ್ದ, ಅವನು ಊರಿಂದ ಬಂದಿದ್ದ. ಸೊ ಅವನನ್ನು ಕರ್ಕೊಂಡು ಹೋಗಿದ್ವಿ. ಎದುರುಗಡೆ ಅವ್ರ ಮನೆಯವರು ಬಂದುಬಿಟ್ಟು ನಾವು ಹೊಸದಾಗಿ ಬಂದಿದ್ದಲ್ವ ಈ ಮನೆಗೆ. ಸೊ ಅವಾಗ ನಮಗೆ ಪರಿಚಯ ಆಗಿದ್ದು. ಸೊ ಅವರು ನಾನು ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಅವ್ರನ್ನ ಅಷ್ಟು ನೋಡಿಲ್ಲ. ಅವ್ರು ನನ್ನ ತುಂಬ ಅಬ್ಸರ್ವ್ ಮಾಡಿದ್ರಂತೆ. ಅವರು ಹೇಳ್ತಾಯಿದ್ರು, ನೀವು ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕ್ತೀರ, ನಾನು ನೋಡ್ತಾ ಇರ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಇವರು ಆಮೇಲೆ ಹಾಗೆ ಬಂದುಬಿಟ್ಟು ಹೀಗೆ ಮದುವೆ ಇದೆ ಅಂತ ಕರೆದ್ಮೇಲೆ ನಮ್ಗೆ ಇವಾಗ ಪರಿಚಯ ಆಗಿದ್ದಾರೆ ತುಂಬ. ಯಾವಾಗಲೂ ನಾವು ಸಿಕ್ತಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಮನೆಗೂ ಬರ್ತಿರ್ತಾರೆ. ಮನೋಮಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದುಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಮಾಡಿದರು. ನವರತ್ನದ್ದು ಇದು ಮಾಡ್ತಾರಲ್ಲ ಗೋಲ್ಗುಪ್ಪ, ಅದು ಕೊಟ್ಟಿದ್ದರು. ಎಲ್ಲದನ್ನು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ಆಮೇಲೆ ಬಾಳೆ ಎಲೆ ಊಟನೂ ತುಂಬ ಚೆನ್ನಾಗಿ ಮಾಡಿದರು. ಸ್ವೀಟ್ಸ್ ಎಲ್ಲ ಜಾಸ್ತಿ ಮಾಡಿದರು. ಸೊ ನಾವು ಎಲ್ಲದನ್ನು ಎಂಜಾಯ್ ಮಾಡಿಬಿಟ್ಟು ಸ್ವಲ್ಪ ಹೊರಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಳಗೆ ಸ್ವಲ್ಪ ಜಾಸ್ತಿ ಜನ ಇದ್ದರು. ಸೊ ಇಲ್ಲಿ ಎಲ್ಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಲ್ಲ ನೋಡ್ತಾ ಇದ್ವಿ. ಸ್ಪೇಷಿಯಸ್ಸಾಗಿ ಚೆನ್ನಾಗಿ ಮಾಡಿದರು.
ನನಗೆ ಏನಂದರೆ ತುಂಬ ಸ್ಪೇಷಿಯಸ್ ಆಗಿರೋದು. ಆಲ್ಮೋಸ್ಟ್ ರೆಸಾರ್ಟ್ ನೋಡಿದ್ವಿ, ಬಟ್ ಇದಂತೂ ತುಂಬ ಸ್ಪೇಷಿಯಸ್ ಆಗಿದೆ. ಬಟ್ ಬೆಂಗಳೂರಿಂದ ಏನು ತುಂಬ ಹೊರಗಿಲ್ಲ, ಹತ್ರನೇ ಇದೆ. ಓಕೆ, ನಾನು ಮದುವೆಗೆಲ್ಲ ಒಳ್ಳೆ ವೆನ್ಯೂ. ಅವರು ಹುಡುಗಿ ಜೆ ಪಿ ನಗರಕ್ಕೆ ಕೊಟ್ಟಿರೋದು. ಸೊ ಎಲ್ಲ ಚೆನ್ನಾಗಿತ್ತು, ಎಲ್ಲ ನೋಡಿಬಿಟ್ಟು ಸೊ ನಾವೀಗ ಹೊರಡ್ತಾ ಇದ್ದೀವಿ. ಹೇಳಿದಲ್ವ ಎಂಟ್ರೆನ್ಸಲ್ಲಿ ಸಖತ್ತಾಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಇದೇ ಎಂಟ್ರೆನ್ಸಲ್ಲಿ ಇಲ್ಲಿ ನೀರೆಲ್ಲ ಇದೆ, ಫುಲ್ಲು ಸ್ಟೋನ್ಸ್ ಎಲ್ಲ ಹಾಕಿ ನೀರು ಮಾಡಿದ್ದಾರೆ. ಅದು ಮಾತ್ರ ಸಖತ್ ಲುಕ್ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ರೆಸಾರ್ಟ್. ಇಲ್ಲಿ ಕೂತ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ, ಒಂಥರ ನೇಚರ್. ಎಲ್ಲದೂ ನ್ಯಾಚುರಲ್ ಪ್ಲ್ಯಾಂಟ್ಸ್ ಹಾಕಿದ್ರು, ಯಾವುದೇ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಯೂಸ್ ಮಾಡಿಲ್ಲ. ಮತ್ತು ಅಲ್ಲಿ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಸೋಫಾಸ್ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಬಿದ್ರು ಎಲ್ಲ ಯೂಸ್ ಮಾಡಿದ್ದು. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಇಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಒಂದು ಫ್ಯಾಮಿಲಿ ಫೋಟೋ ಮಾಡಿದ್ವಿ ರಿಸೆಪ್ಷನ್ಗೆ. ಸೊ ಎನ್ಕ್ವೈರಿ ಮಾಡೋಕ್ಕೆ ಬರೋಕ್ಕೇ ಒಂದು 300 ಮೀಟರ್ ನಡ್ಕೊಬರ್ಬೇಕು ನೀವು ಎಂಟ್ರೆನ್ಸಲ್ಲಿ. ಇಲ್ಲಿ ಅಷ್ಟು ಕೊನೆಗೆ ದರ್ಶನ ಇಲ್ಲಿ ಸ್ವಲ್ಪ ಹೊತ್ತವರೆಗೂ ಆಟ ಆಡಿದ್ಲು. ಬಟ್ ಎಲ್ಲರಿಗೂ ಈ ಸ್ಪೇಸ್ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಇರೋಣ ಅಂತಿದ್ರು. ಬಟ್ ನಾವು ಹೊರಡೋರೊಳಗೆ ಸ್ವಲ್ಪ ಟೈಮ್ ಆಗಿತ್ತು. ಆಲ್ಮೋಸ್ಟ್ ನಾವು ಮನೆಗೆ ಹೋಗಿದ್ದೆ 12 ಗಂಟೆ ಅಷ್ಟು ಆಗಿತ್ತು. ನಾವೆಲ್ಲ ಸ್ವಲ್ಪ ಇಲ್ಲೇ ಹೊತ್ತವರೆಗೂ ಇದ್ವಿ. ನಮ್ಗೆ ಏನೋ ಒಂಥರ ಅದು ತುಂಬ ಇಷ್ಟ ಆಯ್ತು. ಲೈಟಿಂಗ್ಸು ಮತ್ತು ಆ ಬಿದಿರಿಂದ ಮಾಡಿರೋದು ಚೇರ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು. ಈ ಕಡೆ ಈ ಮರದ ಜೊತೆ ಮೂರ್ತಿಗಳು ಮಾಡಿದ್ದಾರೆ, ಅದನ್ನು ಚೆನ್ನಾಗಿದೆ. ಲೈಟಿಂಗ್ಸ್ ಹಾಕಿರೋದಕ್ಕೆ ತುಂಬ ಲುಕ್ ಕಾಣ್ತಾ ಇದೆ. ಆ ಬ್ಯಾಂಬೂದು ರೂಟ್ಸ್ ಎಲ್ಲ ಕೆಳಗೆ ಬೀಳುತ್ತಲ್ಲ, ಅದನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗೂ ಮೇಂಟೈನ್ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕೂ ಮೇಲೆಯಿಂದ ಲೈಟಿಂಗ್ಸ್ ಅಷ್ಟು ದೊಡ್ಡ ಸ್ಪೇಷಿಯಸ್ ಆಗಿರೋ ಯೂಸ್ ಮಾಡಿದ್ರು, ಅದೊಂದು ಇಷ್ಟ ಆಯಿತು. ಕೊನೆಗೆ ನಾವು ಬರ್ತಾ ಮನೋಮಿ ಮೂನು ಕ್ಯಾಚ್ ಮಾಡಿ ಅಂತಿದ್ದು. ನೋಡಿ, ಅದು ಮೂನ್ ಕಾಣ್ತಾ ಇದೆ. ಸೊ ಅದು ಸ್ವಲ್ಪ ನಾವು ನೋಡ್ತಾ ಇದ್ವಿ. ಅದು ಯಾಕೆಂದರೆ ಸ್ವಲ್ಪ ಡಿಫ್ರೆಂಟಾಗಿದೆ, ಫುಲ್ಲು ರೆಡ್ಡಾಗಿ ಕಾಣ್ತಾ ಇತ್ತು ಅದು. ಮತ್ತು ಹಾಫ್ ಮೂನ್ ಅಲ್ವಾ, ಅದು ಒಂಥರ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅದು ನಮ್ಮ ವ್ಲಾಗ್ ಹೇಗಿತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.